ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಜೀವನದಲ್ಲಿ ಎಲ್ರಿಗೂ ಒಂದ್ಸರಿ ಅನಿಸಿರುತ್ತೆ ನಾನು ತಾಜ್ ಮಹಲ್ನ ನೋಡಬೇಕು ಅಂತ. ಮದುವೆ ಆದಮೇಲಂತೂ ನಾನು ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ ಆಗ್ರಾಗೆ ಯಾವಾಗ ಹೋಗೋದು ಅಂತ. ಆದರೆ ಇವಾಗ ನಮಗೆ ಟೈಮ್ ಕೂಡ ಬಂತು. ಅದು ಕೂಡ ಒಂದು ಮದುವೆಗೆ ಅಂತ ಹೋಗಿಬಿಟ್ಟು ನಾವು ಒಂದು ಸ್ವಲ್ಪ ಟ್ರಿಪ್ ಮಾಡ್ಕೊಂಬರೋಣ ಅಂತ ಬಂದಿರೋದು. ಅದರಿಂದ ನಾನಿವತ್ತು ಆಗ್ರಾದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ಬಿಟ್ಟು ರೆಡಿ ಆದ್ವಿ. ರಾತ್ರಿ ಬಂದಿದ್ದು ಲೇಟಾಗಿತ್ತು. ರೂಮ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗನೆ ಇದ್ವಿ. ಇಲ್ಲಿ ತುಂಬಾ ಬಿಸಿಲಿರುತ್ತೆ ಅಂತ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ. ಸನ್ಗ್ಲಾಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತೊಗೊಂಡ್ವಿ. ನಾವು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಲಗೇಜ್ ಕೂಡ ನಮ್ಮ ಜೊತೆ ತೊಗೊಂಡು ಹೋಗ್ತಾ ಇದ್ವಿ. ಯಾಕಂದರೆ ನಾವು ಮತ್ತೆ ಸ್ಟೇ ಮಾಡ್ತಿರಲ್ಲ ಆಗ್ರಾದಲ್ಲಿ. ಅದಕ್ಕೋಸ್ಕರ ನಮ್ಮ ಲಗೇಜ್ನ ಕೂಡ ನಾವು ನಮ್ಮ ಜೊತೆನೇ ಕ್ಯಾರಿ ಮಾಡ್ತಾ ಇದ್ದೀವಿ. ಆಗ್ರಾನ ನೋಡಿಕೊಂಡು ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವಿವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಈ ಕಡೆ ಎಲ್ಲ ನಾರ್ತ್ ಇಂಡಿಯನ್ ಫುಡ್ ಸಿಗೋದೆಲ್ಲ ತುಂಬಾ ಕಷ್ಟ. ಆದರೆ ದೋಸೆ ಸಿಗುತ್ತೆ, ನಮ್ಮ ಕಡೆ ಥರ ಟೇಸ್ಟ್ ಬರಲ್ಲ. ನಾವು ಮೊದಲು ಫಸ್ಟ್ ಪ್ಲೇಸ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಬ್ರೇಕ್ಫಾಸ್ಟಿಗೆ ಅಂತ ಡ್ರೈವರ್ ಹೇಳಿದ್ರು. ಅದಕ್ಕೋಸ್ಕರ ನಾವು ಹೋಗಿದ್ದು ಫಸ್ಟು ನಮ್ಮ ಮನೆ ದೇವರಾಗಿರುವಂತಹ ವೆಂಕಟರಮಣ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ತುಂಬಾ ಖುಷಿಯಾಯಿತು. ನಾನು ಎಲ್ಲೋ ಒಂದು ಸ್ವಲ್ಪ ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದ್ರಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ದೇವಸ್ಥಾನ ಇತ್ತು, ತುಂಬಾ ಚೆನ್ನಾಗಿತ್ತು. ಒಳಗಡೆ ವೀಡಿಯೋ ಎಲ್ಲೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಅಲ್ಲೇ ನಿಯರೆಸ್ಟ್ ಇರುವಂಥ ಒಂದು ಹೋಟೆಲಿಗೆ ಕರ್ಕೊಂಡ್ಬಂದರು. ನಾರ್ಮಲ್ ನಾರ್ತ್ ಇಂಡಿಯನ್ ಫುಡ್ಡೇ ನಾವು ತೊಗೊಂಡ್ವಿ. ಪೂರಿ ಸಬ್ಜಿ ಆಗಿರ್ಬೋದು ಮತ್ತು ಆಲೂ ಪರಾಟ. ನಾನು ಕೂಡ ಮನೇಲಿ ಮಾಡ್ತಾ ಇರ್ತೀನಿ. ನಮ್ಮ ಮನೆಯವರು ಕೂಡ ಆಲೂ ಪರಾಟ ತುಂಬಾ ಇಷ್ಟ ಆಗುತ್ತೆ. ನಾವು ಫಸ್ಟ್ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಒಂದೇ ಆರ್ಡ್ರ್ ಮಾಡ್ಕೊಂಡ್ವಿ. ಅದಾದಮೇಲೆ ಟೇಸ್ಟ್ ಇಷ್ಟ ಆಯಿತು, ಅದಕ್ಕೋಸ್ಕರ ಮತ್ತೆ ಆರ್ಡ್ರ್ ಮಾಡಿಕೊಂಡು ನಮಗೆ ಬ್ರೇಕ್ಫಾಸ್ಟ್ ಕೂಡ ನಾವು ಲೈಟಾಗಿ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಓಡಾಡೋಕ್ಕೆ ಕೂಡ ನಮಗೆ ಕಷ್ಟ ಆಗಬಾರ್ದು ಅಂತ ಅಂದ್ಕೊಂಡ್ವಿ. ತುಂಬಾ ವಾಟರ್ನ ತೊಗೊಬೇಕು, ನೀರು ತೊಗೊಂಡು ಟ್ರಾವೆಲ್ ಮಾಡಬೇಕು ಅಂತ ನಾವು ಮೊದಲಿಂದನೇ ಮೈಂಡಿಂದ ಫಿಕ್ಸ್ ಆಗಿಬಿಟ್ಟಿದ್ವಿ. ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಂತ ಗೊತ್ತಿತ್ತು. ನಮ್ಮ ಫ್ರೆಂಡ್ ಕೂಡ ಹೇಳಿದ್ಲು, ಡಿಹೈಡ್ರೇಟ್ ಆಗಬೇಡಿ, ತುಂಬಾ ನೀರು ಕುಡೀರಿ, ಮತ್ತು ಟ್ರಾವೆಲ್ ಮಾಡಬೇಕು ನೀವು ಅಂತ ಎಲ್ಲ ಅವಳು ತುಂಬಾ ನಮಗೆ ಸಜೆಸ್ಟ್ ಮಾಡಿದ್ಲು. ನೀವು ನಮ್ಮ ಕಡೆ ಬರ್ತಾ ಇದ್ದೀರಾ, ನಿಮ್ಮನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ ಇವಾಗ ಅಂತ ಎಲ್ಲ ಅವಳು ಏನೇನು ಅಂತ ನಮಗೆ ಆವಾಗವಾಗಲೇ ಫೋನೆಲ್ಲ ಮಾಡಿ ಹೇಳ್ತಾನೆ ಇದ್ದರು ಅವರು. ಇವಾಗ ನಾವು ಆಗ್ರಾ ಎಂಟ್ರಿ ಗೇಟಿಗೆ ಬರ್ತೀವಲ್ವ, ತಾಜ್ ಮಹಲ್ ಎಂಟ್ರಿ ಗೇಟಿಗೆ, ಅಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಇರೋದ್ರಿಂದ ನಾವು ಎಲೆಕ್ಟ್ರಿಕ್ ಗಾಡಿ ಸಿಗುತ್ತೆ. ಅಲ್ಲಿಂದ 25 ರೂಪೀಸ್ ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ನಾವು ಎಲೆಕ್ಟ್ರಿಕ್ ಗಾಡಿನೇ ತೊಗೊಂಡ್ಬಿಟ್ಟು ಬಂದ್ವಿ. ನಮಗೆ ಟೈಮ್ ಕೂಡ ಸೇವ್ ಆಗಬೇಕು ಮತ್ತು ನಾವು ಕೂಡ ಸ್ಟ್ರೇನ್ ಆಗಬಾರ್ದು, ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಥರ ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ನಿಂತಿರುತ್ತೆ ಮತ್ತು ಗೈಡ್ಸ್ ಎಲ್ಲ ಇರ್ತಾರೆ. ನೀವು ಬೇಕಿದ್ರೆ ಗೈಡ್ ಕೂಡ ತೊಗೊಬೋದು. ಮತ್ತು ಒಳಗಡೆ ಏನು ತೊಗೊಂಡು ಹೋಗೋಕ್ಕೆ ಬಿಡಲ್ಲ, ಫೋನ್ ಮಾತ್ರ ಅಲೋ ಇದೆ. ಇವಾಗ ಟ್ರೈಪಾಡ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು, ಈಗ ಸ್ಮಾರ್ಟ್ ವಾಚ್ಗಳಾಗಿರ್ಬೋದು, ಏನೂ ಕೂಡ ಅಲೋ ಮಾಡಲ್ಲ ಒಳಗಡೆ ತೊಗೊಂಡೋಗ್ಲಿಕ್ಕೆ. ಅಲ್ಲೇ ಕ್ಲಾಕ್ ರೂಮ್ ಇರುತ್ತೆ, ಅಲ್ಲಿ ನೀವು ಡೆಪಾಸಿಟ್ ಮಾಡಿ ಬರಬೇಕಾಗುತ್ತೆ. ಆವಾಗವಾಗ ಎಲ್ಲ ಟೂರಿಸ್ಟ್ಗಳೆಲ್ಲ ಬರ್ತಾಯಿದ್ರು. ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಬೆಳಿಗ್ಗೆ ಮತ್ತು ಈವ್ನಿಂಗ್ ಟೈಮು ಸಂಜೆ ಬರಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ನಮಗಂತೂ ತುಂಬಾ ದಿವಸದಿಂದ ನಾವು ಅಂದ್ಕೊತಿದ್ವಿ ಆಗ್ರಾ ಹೋಗಬೇಕು ಅಂತ. ತುಂಬಾ ಖುಷಿಯಿಂದ ಎಲ್ಲ ಟ್ರಿಪ್ಪು ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಇದು ಮೊದಲು ಬರ್ತಿದ್ದಂಗೆ ಈ ಥರ ಎಂಟ್ರೆನ್ಸ್ ಇರುತ್ತೆ. ನಾನೊಂದು ಚಿಕ್ಕ ಟ್ರೈಪಾಡ್ ತೊಗೊಂಡೋಗ್ಬಿಟ್ಟಿದ್ದೆ. ಅದನ್ನು ಇಲ್ಲಿ ಇಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ ನಾನು ತೊಗೊಂಡೋಗಿದ್ದೆ. ಆದರೆ ಬ್ಯಾಗಲ್ಲಿ ದೊಡ್ಡ ಬ್ಯಾಗ್ ತೊಗೊಂಡು ಬಂದರೆ ಇಟ್ಕೊತೀವಿ, ಚಿಕ್ಕ ಬ್ಯಾಗೆಲ್ಲ ತೊಗೊಂಡ್ರೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರು. ಅದು ಬೇರೆ ಇನ್ನೊಂದು ಕ್ಲಾಕ್ ರೂಮ್ ಇದೆ ಅಲ್ಲಿ ದೊಡ್ಡದು, ಅಲ್ಲಿ ಹೋಗಿ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಬೇಡ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಅಲ್ಲಿ ನಮ್ಮ ಆರ್ಮಿಯವರು ಯಾರೋ ಇದ್ದರು, ಅವರು ಒಂದು ಐಡಿಯಾ ಮಾಡಿ ಅದು ಮತ್ತೆ ನನಗೆ ವಾಪಸ್ ಸಿಗೋ ಥರ ಮಾಡಿದ್ರು. ತುಂಬಾ ಮೆಮೊರಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಕೂಡ ಇವಾಗ ನೋಡ್ತಾ ಇದ್ದೀರಾ ತಾಜ್ ಮಹಲ್ನ. ವೆರಿ ನೈಸ್ ಅಂತಲೇ ಹೇಳ್ಬೋದು. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಯಾವ ಥರ ಅಂತ, ಅಷ್ಟು ಖುಷಿಯಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನಿಜವಾಗ್ಲೂ ಅಲ್ಲಿ ಹೋಗಿ ಅದನ್ನು ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಜನ ಬರ್ತಾಯಿದ್ರು, ತುಂಬ ಬಿಸಿಲು ಕೂಡ ಇತ್ತು. ಮಕ್ಕಳು ಕೂಡ, ನಾನು ಆಲ್ರೆಡಿ ಮನೆಯಿಂದನೇ ಛತ್ರಿ ಕೂಡ ತೊಗೊಂಡು ಹೋಗಿದ್ದೆ. ಯಾಕಂದರೆ ಬಿಸಿಲು ಎಲ್ಲ ತುಂಬಾ ಸನ್ಬರ್ನ್ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ನಾನು ಆಲ್ರೆಡಿ 2 ಛತ್ರಿ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅದಕ್ಕೆ ನಮ್ಮ ಮನೆಯವರು ಹೇಳ್ತಾಯಿದ್ರು, ಏನು ಛತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ಯಾ ಅಂತ. ಅದಕ್ಕೇ ಮತ್ತು ಸ್ವಲ್ಪ ಜಾಸ್ತಿನೇ ಲಗೇಜ್ ಆಗಿರೋದು, ನಮಗೇನೇನು ಬೇಕೋ ಅದನ್ನೆಲ್ಲ
ತೊಗೊಂಡೋಗ್ಬೇಕಲ್ವ ಟ್ರಾವೆಲಿಂಗ್ ಅಂದರೆ 4 ಜನ ಹೋಗ್ತಿದ್ದೀವಿ ಅಂತ ನಾನು ಅವರಿಗೆ ಹೇಳಿ ಸಮಾಧಾನ ಮಾಡಿದೆ. ಅದಾದಮೇಲೆ ಅಲ್ಲೇ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ. ನಮಗೆ ಅಷ್ಟು ಫೋಟೋಸ್ ಕೂಡ ಗೊತ್ತಿರಲ್ಲ. ನಮ್ಮನೆಯವ್ರು ಕೂಡ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರು. ನಾವೇನು ಹಾರ್ಡ್ ಕಾಪೀಸ್ ಏನು ತೊಗೊಳ್ಳಿಲ್ಲ, ಅವರು ಫೋನಿಗೆಲ್ಲ ಕೊಡ್ತೀವಿ ಆ ಥರನೇ ಪೆನ್ ಡ್ರೈವಿಗೆ ಅಂತ ಹೇಳಿದ್ರಿಂದ ನಾವು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ನಾನು ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡ್ರೆ ಇದೆಲ್ಲ ಯಾವಾಗಲೂ ಹೋಗ್ತೀವಿ ಓಡಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಪದೇ ಪದೇ ಅಂತೂ ಹೋಗೋಕ್ಕಾಗಲ್ಲ, ಜೀವನದಲ್ಲಿ ಒಂದು ಸರಿ ಹೋಗೋದು. ಅದಕ್ಕೋಸ್ಕರ ನಾವು ಕೂಡ ಹೋಗಿ ನಾವು ಕೂಡ ಎಲ್ಲ ಕಡೆ ಒಂದೊಂದು ಸರಿ ಹೋಗಿ ನೋಡಬೇಕು ಅನ್ನೋದು ತುಂಬಾ ಇಷ್ಟ. ನಮ್ಮ ಮನೆಯವರಿಗಂತೂ ಟ್ರಾವೆಲ್ ಅಂದರೆ ಸಖತ್ ಇಷ್ಟ. ಅದಕ್ಕೋಸ್ಕರ ಪ್ರತಿಯೊಂದು ಜಾಗನೂ ಹೋಗಿ ನೋಡಬೇಕು ಅನ್ನೋದು ನಮಗೆ ಇಷ್ಟ ಆಗುತ್ತೆ, ಹೋಗಬೇಕು ಅನ್ನೋದು. ಅದಕ್ಕೋಸ್ಕರ ನಾವು ಹೋಗ್ತಿರ್ತೀವಿ. ಇನ್ನೊಂದೇನು ಹೇಳಬೇಕು ಅಂತ ಅಂದರೆ ಏಜ್ ಆದಮೇಲೆ ಹೋಗೋಕ್ಕಾಗಲ್ಲ. ಕಾಲು ನೋವು ಅದು ಇದು ಇವಾಗಲೇ ಅಷ್ಟು ಓಡಾಡೋಕ್ಕಾಗಲ್ಲ ನಮಗೆ ಇವಾಗಿನ ಫುಡ್ಡಿನ ಜೊತೆಗೆ. ಅದಕ್ಕೋಸ್ಕರ ನಮಗೆ ಯಾವಾಗ ಆಗುತ್ತೆ ಅವಾಗ ನೋಡಬೇಕು ಎಲ್ಲ ಪ್ಲೇಸ್ನ ಅನ್ನೋದೊಂದು ನಮ್ಮ ಮನೆಯವರಿಗೆ. ಅದಕ್ಕೋಸ್ಕರ ಆಗ್ರಾ ನೋಡಲಿಕ್ಕೆ ಫ್ರೀಗೆ ಟಿಕೆಟ್ ಇತ್ತು. ನಾವು ಹೋಗಿದ್ದ ದಿನ ಫ್ರೀ ಇತ್ತು, ಅದಕ್ಕೋಸ್ಕರ. ಇಲ್ಲಾಂದರೆ ಚಾರ್ಜ್ ಕೂಡ ಮಾಡ್ತಾರೆ. ಮತ್ತು ಒಳಗಡೆ ತಾಜ್ ಮಹಲ್ ಒಳಗಡೆನೂ ಕೂಡ ಸಮಾಧಿ ಇದೆಯಲ್ವ, ಅದನ್ನು ನೋಡಲಿಕ್ಕೂ ಕೂಡ ನಿಮಗೆ ಎಕ್ಸ್ಟ್ರಾ ಟಿಕೆಟ್ ತೊಗೊಬೇಕು ಅಲ್ಲಿ ಮೇಲೆ ಹತ್ತದ ಮೇಲೆ. ಅದಕ್ಕೋಸ್ಕರ ನಾವು ಅಲ್ಲಿವರೆಗೆ ಹೋದ್ವಿ. ತುಂಬಾ ಕ್ಯೂ ಇತ್ತು. ಹೊರಗಡೆಯಿಂದನೇ ನೋಡ್ಕೊಂಡಿದ್ದೀವಲ್ಲ, ಒಳಗಡೆ ಏನು ಬೇಡ ಅನ್ನಿಸ್ತು ನನಗೂ ಕೂಡ ಹೋಗೋದು. ಅಲ್ಲೇನೂ ಇಲ್ಲ, ಮಸೀದಿ ಇರುತ್ತೆ. ಅದಕ್ಕೋಸ್ಕರ ನಾವೇನು ಒಳಗಡೆ ಹೋಗಲಿಲ್ಲ. ತಾಜ್ ಮಹಲ್ ಹತ್ತಿರ ಎಲ್ಲ ಹೋಗಿ ನೋಡಿಕೊಂಡು ಸುತ್ತ ಎಲ್ಲ ನೋಡಿಕೊಂಡು ನದಿಯೆಲ್ಲ ನೋಡ್ಕೊಂಡು ಬಂದ್ವಿ. ಈ ವಿಡಿಯೋದಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಆಗ್ರಾ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಛತ್ರಿ ಇಟ್ಕೊಂಡಿದ್ದಾರೆ, ಇಲ್ಲ ಕ್ಯಾಪ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಈ ಟೈಮಲ್ಲಿ ನೀವ್ಯಾರು ನಾರ್ತ್ ಇಂಡಿಯಾ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಫೆಬ್ರವರಿ ಟೈಮಲ್ಲಿ ಹೋದರೆ ತುಂಬಾ ನಿಮಗೆ ಈಸಿ ಅನಿಸುತ್ತೆ ನೋಡಲಿಕ್ಕೆ. ಸ್ವಲ್ಪ ಚಳಿನೂ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಇವಾಗಂತೂ ತುಂಬಾ ಬಿಸಿಲಿದೆ. ಅದಾದಮೇಲೆ ನಾವು ಬಂದಮೇಲಂತೂ ಇನ್ನೂ ಬಿಸಿಲು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ಲು ನಮ್ಮ ಫ್ರೆಂಡು. ಅದಕ್ಕೋಸ್ಕರ ಈಗ ಯಾರು ಹೋಗೋರಿದ್ರೆ ಈ ಟೈಮಲ್ಲಿ ಇಷ್ಟ ಆಗಲ್ಲ ನೋಡೋಕ್ಕೆ. ಅಲ್ಲಿ ಗಜಿಪಿಜಿ ಅನಿಸ್ಬಿಡುತ್ತೆ. ಈ ಬಿಸಿಲು ಹೋಗಿಬಿಡೋಣ ಸಾಕು ಅಂತ ಎಲ್ಲ ಅನಿಸ್ಬಾರ್ದಲ್ವ. ನಾವು ಒಂದು ಸ್ವಲ್ಪ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ಹೋಗಿರ್ತೀವಿ ಅಂತ ಅಂದರೆ ಅದು ಪೈಸಾ ವಸೂಲ್ ಥರ ಆಗಬೇಕು, ಎಲ್ಲ ನೋಡ್ಕೊಂಡು ಬಂದಂಗೆ ಥರ ಆಗಬೇಕು. ನಮಗೂ ಕೂಡ ಇಷ್ಟ ಆಗಬೇಕು. ನೋಡ್ತಾ ಇರ್ಬೋದು, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸರಿ ಹೋಗಿ ವಿಸಿಟ್ ಮಾಡಿ. ಇವಾಗ ನಾವು ಆಗ್ರಾ ಫೋರ್ಟ್ ಹತ್ರ ಬಂದಿದ್ದೀವಿ. ತಾಜ್ ಮಹಲ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹತ್ರದಲ್ಲೇ ಇರುತ್ತೆ ಎಲ್ಲ. ಆದ್ರೆ ನಾವು ಟ್ಯಾಕ್ಸಿ ಕೂಡ ಓಡಾಡ್ಬೋದಾಗಿರುತ್ತೆ. ತುಂಬಾ ಜನ ಹೋದ್ರೆ ನಿಮ್ಗೆ AC ಕಂಫರ್ಟಬಲ್ ಬೇಕು ಅಂತಂದ್ರೆ ಗಾಡಿ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದ್ರೆ ಆಟೋಗಳು ಕೂಡ ಸಿಗುತ್ತೆ. ಆಟೋಗಳಲ್ಲೂ ಕೂಡ ನಾವು ಓಡಾಡ್ಬೋದು. ಇದೇ ನೋಡ್ತಾ ಇರ್ಬೋದು, ಆಗ್ರಾ ಕೋಟೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ಕಲ್ಲಲ್ಲಿ ಅಷ್ಟು ದೊಡ್ಡ ಕೋಟೆ ಮಾಡಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನಮ್ಮನೆಯವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಲ್ಲಿ ಗೈಡ್ಸ್ ಎಲ್ಲ ಸಿಗ್ತಾರೆ. ಆಲ್ಮೋಸ್ಟ್ ನಾವು ಗೈಡ್ ಎಲ್ಲ ತಗೊಂಡ್ರೆ ತುಂಬಾನೇ ಲೇಟ್ ಆಗ್ಬಿಡುತ್ತೆ, ನೋಡ್ಕೊಂಡು ಹೋಗೋಣ. ಅಲ್ಲಿ ಬರ್ದಿರ್ತಾರಲ್ವಾ, ಅದನ್ನ ಸ್ವಲ್ಪ ಓದ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾವೇನ್ ಗೈಡ್ ಎಲ್ಲ ತಗೊಳಕ್ಕೆ ಹೋಗ್ಲಿಲ್ಲ. ಇದು ಎಂಟ್ರಿ ಆಗಿರುತ್ತೆ. ಇದಕ್ಕೂ ಏನ್ ಫೀಸಸ್ ಏನು ಇರಲ್ಲ.
ಏನೋ ಗೊತ್ತಿಲ್ಲ, ನಾವು ಹೋಗಿದ್ದಿನ ಫ್ರೀ ಇತ್ತು ಎರಡು ಕೂಡ, ಅದಕ್ಕೋಸ್ಕರ ನಾವು ಫ್ರೀನೇ ಹೋಗಿ ಬಂದ್ವಿ. ಇದು ಎಂಟ್ರಿ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕು ಅಂತಂದ್ರೆ. ನಾವು ಗೈಡ್ ತಗೊಂಡಿಲ್ವಲ್ಲ, ಅದಕ್ಕೋಸ್ಕರ ನಾನು ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇಲ್ಲ. ಹೇಗಿದೆ ಏನು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಇದು ನೋಡ್ತಾ ಇಲ್ಲಿ ಈ ತರ ಕ್ಲಾಪ್ ಮಾಡಿದ್ರೆ ಅದೆಷ್ಟು ಚೆನ್ನಾಗಿ ಅದು ಏನು ರಿಪೀಟ್ ಕೊಡ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು. ನಮ್ಮ ಮನೆ ಮಕ್ಳಿಗೆ ಆಲ್ರೆಡಿ ಅಲ್ಲೇನೋ ಒಂದ್ ಚೀಸ್ ನೋಡಿದ್ರು ಅಂತ ಅದು ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ. ಓಕೆ, ಓಡಾಡ್ಕೊಂಡ್ ಬಂದು ಕೊಡಿಸ್ತೀನಿ, ನೀವೇನ್ ಹೆದ್ರುಕೊಂಬೇಡಿ ಅಂತ. ಮತ್ತೆ ತುಂಬಾ ಚೆನ್ನಾಗಿ ಗಾರ್ಡನ್ ಎಲ್ಲ ಇದೆ. ಒಳಗಡೆ ನೋಡ್ತಾ ಇರ್ಬೋದು, ಎಲ್ಲಿ ಹೋದ್ರುನು ಒಂದೊಂದು ಅರಮನೆ ತರನೇ ಕಾಣಿಸ್ತಾ ಇತ್ತು. ಅರಮನೆ ತರ ಅಲ್ಲ, ಅರಮನೆನೆ. ರಾಜರು ದರ್ಬಾರ್ ಮಾಡೋದಾಗಿರ್ಬೋದು, ಮತ್ತೆ ರಾಣಿಗಳ ರೂಮ್ಗಳಾಗಿರ್ಬೋದು, ಅದೆಲ್ಲ, ಮತ್ತೆ ಅಡ್ಗೆ ಮನೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನಮ್ಗೆ ನೋಡಕ್ ಸಿಗುತ್ತೆ. ಬಿಸಿಲಾಗಿರೋದ್ರಿಂದ ನಮ್ ಮುಖ ಹೇಗಾಗಿದೆ ಅಂತ ನೋಡ್ಬೋದು. ಆದ್ರೆ ಬೆಳಿಗ್ಗೆನೆ ಇಷ್ಟು ಬಿಸಿಲಿದೆ ಫ್ರೆಂಡ್ಸ್. ನಾವೇನ್ ಒಂದ್ 11:30 ಹೋಗಿದೀವಿ ಅಷ್ಟೇ. ಅವಾಗ್ಲೇನೆ ಇಷ್ಟೊಂದು ಬಿಸಿಲಿತ್ತು. ನಾವ್ ಇನ್ನ ಬೇಗ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ನೈಟ್ ನಾವು ರೂಮಿಗೆ ಬಂದಿದ್ದೇನೆ 4:45 ಆಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಲೇಟೇ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಒಂದು ಜಾಗನೂ ಕೂಡ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡಿದೀನಿ. ಇಷ್ಟು ಓಡಾಡ್ತಿದ್ರು ಕೂಡ ಮಕ್ಕಳು ಕೂಡ ಎಲ್ಲೂ ಬೇಜಾರ್ ಮಾಡ್ಕೊಳ್ಳಿಲ್ಲ. ತುಂಬಾನೇ ಖುಷಿಯಿಂದ ಇಷ್ಟು ಬಿಸಿಲಿದ್ರು ಅವ್ರು ಕೂಡ ಕೋಪರೇಟ್ ಮಾಡಿದ್ರು ನಮಗೆ. ಅದಲ್ದೇನೆ ನಾವು ಎಲ್ಲ ಕಡೆ ಹೋದ್ರು ನೀರೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಮತ್ತೆ ಆ ಕಡೆ ಎಲ್ಲ ನಿಂಬು ಪಾನಿ ಜಾಸ್ತಿ ಚೆನ್ನಾಗಿ ಸಿಗುತ್ತೆ, ಅದನ್ನ ಕೂಡ ಜಾಸ್ತಿ ಕುಡಿತಾ ಇದ್ವಿ. ಅದಕ್ಕೋಸ್ಕರ ನಾವು ತುಂಬಾನೇ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅಂತಾನೆ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.